ಹಾಗೆ ಸ್ವಾಗತ. ನಾನು ಅಂಕಿತಾ ಜೈನ್. ಇವತ್ತು ನಮ್ಮ ಜೊತೆ ಇದ್ದಾರೆ ಚೌಕಿದಾರ ಚಿತ್ರದ ಮೂಲಕ ನಾಯಕ ನಟನಾಗಿ ಪೃಥ್ವಿ ಎಂಬರವರು. ಬನ್ನಿ ಹಾಗಾದ್ರೆ ಅವರನ್ನ ಸ್ವಾಗತ ಮಾಡೋಣ. ಹಾಯ್ ಸರ್. ಹಾಯ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನೀವು? ಗುಡ್. ಎಸ್ ಸರ್. ಚೌಕಿದಾರನ ಮೂಲಕ ಮತ್ತೆ ಇದೇ ಜನವರಿ 30th ಬರ್ತಾ ಇದ್ದೀರಾ, ಹೇಗೆ ಅನಿಸ್ತಾ ಇದೆ, ಏನು ಹೇಳ್ತೀರಾ? ಖುಷಿ ಇದೆ. ಎಸ್ಪೆಷಲಿ ನಮ್ಮ ಹಾಡು ರಿಲೀಸ್ ಮಾಡೋದಕ್ಕೆ ಶಿವಣ್ಣ ಸರ್ ಬಂದು ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಅದಕ್ಕಿಂತ ಜಾಸ್ತಿ ಏನು ಕೇಳೋಕ್ಕಾಗುತ್ತೆ. ಸೊ ಅದೊಂದು ಬಹಳ ಖುಷಿಯ ವಿಚಾರ. ಸಾಯಿ ಕುಮಾರ್ ಸರ್ ಅವರು 50 ವರ್ಷ ಪೂರಿಸಿದ್ದಾರೆ ಇಂಡಸ್ಟ್ರಿಯಲ್ಲಿ. ಸೊ ಅವರು ಈ ಸಿನಿಮಾದಲ್ಲಿ ಒಂದು ರೀತಿಯಲ್ಲಿ ಅವರೇ ನಾಯಕ ನಟ ಹೇಳಬೇಕು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ಬಂದಿದೆ. ಖುಷಿ ಇದೆ. ಒಂದು ಒಳ್ಳೆಯ ಮೆಸೇಜನ್ನು ಹೇಳುವಂಥ ಸಿನಿಮಾ. ಮನೋರಂಜನೆ ಹೌದು, ಅದ್ರ ಜೊತೆ ಒಂದು ಒಳ್ಳೆ ಮೆಸೇಜ್ ಕೊಡುವಂಥದ್ದು. ಪೇರೆಂಟಿಂಗ್ ಬಗ್ಗೆ ಒಂದು ಒಳ್ಳೆ ವಿಷಯ ಹೇಳುವಂಥ ಸಿನಿಮಾ. ಚಂದ್ರಶೇಖರ್ ಬಂಡಿಯಪ್ಪ ಅವರು ರಥ ಅವರ ಸಿನಿಮಾಗೆ ಹೆಸರುವಾಸಿ. ಸೊ ಈ ಸಿನಿಮಾದಲ್ಲೂ ಅವರದೇ ಆದ ಶೈಲಿಯಲ್ಲಿ ಒಂದು ಸಿನಿಮಾ ಮಾಡಿದ್ದಾರೆ. ಸೊ ಖುಷಿ ಇದೆ. ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಪಾತ್ರ ಒಂದು ಒಳ್ಳೆ ಜರ್ನಿ ಇರುವಂಥ ಪಾತ್ರ. ನಾನು ಈ ಪಾತ್ರಕ್ಕೋಸ್ಕರ ಒಂದು 12 kg ಎಲ್ಲ ಇಳಿಸಿದ್ದೆ. ಅಂದರೆ PU ಇಂದ ಮದುವೆ ಆಗಿ ಅಪ್ಪ ಆಗೋವರೆಗೂ ಒಂದು ದೊಡ್ಡ ಜರ್ನಿ ಈ ಸಿನಿಮಾದಲ್ಲಿ ಇದೆ. ಸೊ ಹಂಗಾಗಿ ಖುಷಿ ಇದೆ ಈ ಥರ ಪಾತ್ರಗಳನ್ನು ಮಾಡೋದು. ಸ್ಪೆಷಲಿ ಸಾಯಿ ಕುಮಾರ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡಿ ಅವರಿಂದ ಬಹಳಷ್ಟು ಕಲ್ತಿದ್ದೀನಿ. ನಾನು ಈ ಸಿನಿಮಾಯಿಂದ ಬಹಳಷ್ಟು ಕಲ್ತಿದ್ದೀನಿ. ಸೊ ಹಾಗಾಗಿ ರಿಯಲಿ ಗ್ರೇಟ್ಫುಲ್ ಟು ಗೆಟ್ ದಿಸ್ ಕ್ಯಾರೆಕ್ಟರ್. ಓಕೆ ಸರ್. ಇವಾಗ ನಾನು ಟ್ರೇಲರ್ ನೋಡಿದೆ. ಟ್ರೇಲರಲ್ಲಿ ನಾನು ಅಬ್ಸರ್ವ್ ಮಾಡಿದೆ ಏನಂತ ಅಂದರೆ, ಈಗ ಚೌಕಿದಾರ ಮೂಲಕ ನೀವು ಅಪ್ಪ ಅಮ್ಮ ಅಂದರೆ ಮುದ್ದಿನ ಮಗ ಆಗಿ ಅಪ್ಪ ನಿಮ್ಮನ್ನು ಬೆಳೆಸ್ತಿರ್ತಾರೆ, ಆಮೇಲೆ ಅಮ್ಮ ಸಾಯ್ತಾರೆ ಅನ್ಸುತ್ತೆ. ಸತ್ತಾದ್ಮೇಲೆ ನೀವು ಫ್ರೆಂಡ್ ರೂಪದಲ್ಲಿ ಅವ್ರ ಜೊತೆ ಕ್ಲೋಸ್ ಆಗ್ತೀರಾ. ಏನು ಹೇಳಕ್ ಹೊರಟಿದ್ದೀರಾ? ಕತೆ ಹೇಳಾಯ್ತು ಅಂದ್ರೆ ಟ್ರೈಲರಲ್ಲಿ ಡೈರೆಕ್ಟರ್ ಕತೆ ಹೇಳಿದ್ದಾರೆ ಅಂತ ಆಯ್ತು. ಇಲ್ಲ, ಗೊತ್ತಾಗತ್ತೆ. ಹೌದು. ಅದೇ ಲೈಕ್ ಅಪ್ಪ ಮಗನ ರಿಲೇಷನ್ ಮತ್ತೆ ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು, ತುಂಬ ಮುದ್ದಾಗಿ ಬೆಳೆಸ್ಬೇಕಾ ಅಥವಾ ತುಂಬ ಕರೆಕ್ಟ್ ಮಾಡಿ ತುಂಬ ಹೊಡೆದು ಬಡ್ದು ಬೆಳೆಸ್ಬೇಕಾ? ಸೊ ಎರಡರಲ್ಲೂ ಸಮಸ್ಯೆಗಳಿದೆ. ಸೊ ಅದೊಂದು ತಿನ್ ಲೈನ್, ಹೇಗೆ ಮಕ್ಕಳನ್ನು ಕರೆಕ್ಟಾಗಿ ಬೆಳೆಸ್ಬೇಕು ಅನ್ನೋದು, ಅದನ್ನು ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. 100% ಎಲ್ಲ ಅಪ್ಪಂದ್ರಿಗೂ ಒಂದು ಒಳ್ಳೆ ಮೆಸೇಜ್, ಅದ್ರ ಜೊತೆ ಎಲ್ಲ ಮಕ್ಕಳು ಅಂದರೆ ಮಕ್ಕಳು ಹೇಗೆ ಅಪ್ಪ ಪೇರೆಂಟ್ಸ್ನ ನೋಡ್ಕೋಬೇಕು, ಲೈಫ್ ಟವರ್ಡ್ಸ್ ಅವ್ರದ್ದೊಂದು ಪರ್ಸೆಪ್ಷನ್ ಹೇಗಿರಬೇಕು, ಹೇಗೆ ಜೀವಿಸ್ಬೇಕು ಅನ್ನೋದು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಸೊ ಟ್ರೈಲರ್ ನೋಡಿದಾಗಲೇ ನಿಮ್ಗೆ ಅಂದಾಜಾಗಿದೆ ಅಂದರೆ ಸಿನಿಮಾದಲ್ಲೂ ಕೂಡ ಅದೇ ವಿಷಯ ಇದೆ. ಹೌದು. ಓಕೆ ಸರ್. ಇನ್ನು ಚೌಕಿದಾರದಲ್ಲಿ ಗಿಲ್ಲಿ ಕೂಡ ಇದರಲ್ಲಿ ಪಾತ್ರ ಮಾಡಿದ್ದಾರೆ ಅಂತ ಅನ್ಸುತ್ತೆ, ಅಭಿನಯ ಮಾಡಿದ್ದಾರೆ ಅನ್ಸುತ್ತೆ. ಏನು ಹೇಳ್ತಾರೆ? ಬಿಗ್ ಬಾಸ್ಗಿಂತ ಮೊದಲು ಅವ್ರು ಮಾಡಿರುವಂಥದ್ದು. ಖುಷಿ ಇದೆ. ಇಷ್ಟು ಬಿಗ್ ಬಾಸ್ ಸ್ಪರ್ಧಿಗಳಲ್ಲಿ ಅಥವಾ ಇಷ್ಟು ಬಿಗ್ ಬಾಸ್ ವಿನ್ನರ್ಸ್ಗಳಲ್ಲಿ ಎಷ್ಟು ಫ್ಯಾನ್ ಫಾಲೋವಿಂಗ್ಸ್ ಇರುವಂಥ, ಹೆವಿ ಕ್ರೇಜ್ ಇರುವಂತಹ ಸ್ಪರ್ಧಿ ಆ್ಯಂಡ್ ಡಿಸರ್ವಿಂಗ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವರ ಮಾತುಗಳು, ಅವರೊಬ್ಬ ಡೈರೆಕ್ಟರ್ ಆಗಬೇಕು ಅಂತ ಬಂದಿದ್ದು. ಆ್ಯಂಡ್ ಅವರ ಬಿಗ್ ಬಾಸ್ ಹೋಗೋ ಮೊದಲು ಅವರು ಶಾರ್ಟ್ ಫಿಲ್ಮ್ಸ್ ಎಲ್ಲ ನೋಡಿದ್ದೆ. ಶಾರ್ಟ್ ಫಿಲ್ಮ್ಸ್ ನೋಡಿ ಕೂಡ ನನಗೆ ಯಾರಿದು ಇಂಥ ಒಳ್ಳೆ ಪರ್ಫಾರ್ಮರ್ ಅಂತ ಅನಿಸೋದು ಆ ಶಾರ್ಟ್ ಫಿಲ್ಮ್ ನೋಡಿ. ಈಗ ಅವರಿಗೆ ಬರ್ತಾ ಇರುವಂತಹ ಪ್ರಶಂಸೆ, ರೆಸ್ಪಾನ್ಸ್, ನಿಜವಾಗ್ಲೂ ಹಿ ಡಿಸರ್ವ್ಸ್ ಇಟ್. ಇದೇ ರೀತಿ ಅವರ ಜರ್ನಿ ಮುಂದುವರಲಿ ಅನ್ನೋದು ನನ್ನ ಆಶಯ. ಚೌಕಿದಾರನ ಮೂಲಕ ನಿಮ್ಮ ಆಡಿಯನ್ಸ್ ಏನು ಹೇಳ್ತೀವಿ? ಡೆಫಿನೆಟ್ಲಿ 30ನೇ ತಾರೀಕು ರಿಲೀಸ್ ಆಗ್ತಾ ಇದೆ ಚಂದ್ರಶೇಖರ್ ಬಂಡಿಯಪ್ಪ ಅವರ ಸಿನಿಮಾ ಚೌಕಿದಾರ. ಖಂಡಿತವಾಗ್ಲೂ ಹೆಸರು ಹೇಗೆ ಹೇಳುತ್ತೋ, ಒಂದು ಫ್ಯಾಮಿಲಿಗೆ ಯಾರಾದರೂ ಒಬ್ಬರು ಚೌಕಿದಾರ ಇರಲೇಬೇಕು ಅಂತ ಒಂದು ಒಳ್ಳೆ ಮೆಸೇಜ್ ಇಟ್ಕೊಂಡು ಬಂದಿರುವಂಥ ಸಿನಿಮಾ. ದಯವಿಟ್ಟು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.